ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿದು ಈಗ ಬಂದಿರುವಂತ ಕೆಲವೊಂದು ಅಷ್ಟು ಅಪ್ಡೇಟ್ಗಳು ಇದಾವೆ, ಹೊಸ ಅಪ್ಡೇಟ್ಗಳೇನೆ. ಯಾಕಂದ್ರೆ ನಾನು ಹೇಳ್ದೆ ನಿಮ್ಗೆ 28ನೇ ತಾರೀಕು ಒಂದು ಉದ್ಘಾಟನೆ ಸಮಾರಂಭ ಇದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ. ಇದರಲ್ಲಿ ಬಹಳಷ್ಟು ನಮಗೆ ಗುಡ್ ನ್ಯೂಸ್ ಬರುವಂತ ಚಾನ್ಸಸ್ ಇದೆ, ಅಥವಾ ಹಣದ ಬಗ್ಗೆನೂ ಒಂದಷ್ಟು ಮಾಹಿತಿನ ಕೊಡ್ತಾರೆ ಅಂತ ಕೂಡ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಸರ್ಕಾರ ಮಾಡಿದ್ದೇನು, ಮಾಡ್ತಾ ಇರೋದನ್ನೇನು ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಿಮಗೆ ಶುರು ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯ ಸಂಘನ ಉದ್ಘಾಟನೆ ಮಾಡಿರುವಂತ ಸರ್ಕಾರ ಇದು ಯಾವಾಗ ಅಂದ್ರೆ ಸೆಪ್ಟೆಂಬರ್ 19ನೇ ತಾರೀಕು ಇದ್ದಿದ್ದಂತದ್ದಿದೆ. ಆಕ್ಚುಲಿ ಅಲ್ಲ, ನವೆಂಬರ್ 19ನೇ ತಾರೀಕು ಇದ್ದಿದ್ದಂತ ಒಂದು ಕಾರ್ಯಕ್ರಮ ಆಕ್ಚುಲ್ ಆಗಿದ್ದು. ಇದೇನ್ ಮಾಡಿದ್ರು, 28ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿದ್ರು. ಇಲ್ಲಿ 3 ವಿಚಾರವಾಗಿ ಇವರು ತಲೆನ ಕೆಡಿಸ್ಕೊಂಡಿದ್ದು. ಓಕೆನಾ, ಅಂದ್ರೆ ಮಾಡ್ಬೇಕು, ಈ 3 ವಿಚಾರವಾಗಿ ನಾವು ಬದಲಾವಣೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಇವರು ರೆಡಿ ಮಾಡ್ಕೊಂಡಿದ್ರು. ಯಾವ್ದಿದು 3 ಈ ಬದಲಾವಣೆಗಳು ಅಂತ ಕೇಳಿದ್ರೆ ನೀವು, ಈ ಒಂದು ಗೃಹಲಕ್ಷ್ಮಿಗೆ ಒಂದು ಸಂಘ ಕಟ್ತಾ ಇದಾರಲ್ಲ, ಅದ್ರ ಬಗ್ಗೆ ಒಂದು ಇದು ಮಾಡ್ಬೇಕಾಗಿತ್ತು. ಅಂಡ್ ಆಶಾ ಕಾರ್ಯಕರ್ತೆಯರಿಗೆ ಒಂದಷ್ಟು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಒಂದಷ್ಟು ಏನೋ ಫಂಡ್ಗಳನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಏನೋ ಒಂದು ಮೀಟಿಂಗ್ ಇತ್ತು. ಸೊ 28ನೇ ತಾರೀಕು ಈ ವಿಚಾರವಾಗಿ ಒಂದು ದೊಡ್ಡ ಸಭೆ ನಡೀತು. ಸಭಾಮೇಳ ಎಲ್ಲಾನು ನಡೀತು, ಮುಗೀತು. ಆದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ಯೇನು, ಅಲ್ಲಿ ಆಗಿದ್ದೇನು ಅನ್ನೋದ್ರ ಬಗ್ಗೆ ನಿಮ್ಗೀಗ ವಿಡಿಯೋದಲ್ಲಿ ಹೇಳ್ತಾ ಇರೋದು. ನಾವ್ ಎಕ್ಸ್ಪೆಕ್ಟೇಷನ್ ಮಾಡಿದ್ ಏನು, 22, 23, 24ನೇ ಕಂತಿನ ಹಣದ ಬಗ್ಗೆ ನಮ್ಗೆ ಮಾಹಿತಿನ ಕೊಡ್ತಾರೆ, ಹಣದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕಾದ್ವಿ. ಬಟ್ ಅಲ್ಲಿ ಅವರು ಹಣದ ಬಗ್ಗೆ ಮಾತೇ ಆಡ್ಲಿಲ್ಲ. ಇದರ ಬಗ್ಗೆ ಎಲ್ಲರಿಗೂ ಬೇಸರ ವ್ಯಕ್ತನ ಆಗಿರುವಂತದ್ದು. ಬಿಕಾಸ್ ಇವರು ಪ್ರತಿ ಸತಿ ಬಂದಾಗ್ಲೂ ಏನಾದ್ರೂ ಲಾಂಚ್ ಮಾಡ್ತಾರೆ, ಆದ್ರೆ ಹಳೆದಿನ ಮರ್ತೋಗ್ಬಿಡ್ತಾರೆ. ಈಗ ಹಳೆಯದು ಹಣ ಬಂದಿಲ್ಲ ಅಂತ ನಾವುಗಳು ಇಷ್ಟೊಂದು ಸಫರಿಂಗ್ ಮಾಡ್ತಾ ಇದೀವಲ್ಲ, ಅದನ್ನ ವೈಯಕ್ತಿಕವಾಗಿ ಬಂದು ಕೇಳೋರು ಯಾರು? ಹಣ ಬಂದಿಲ್ಲ ಅಂತ ಬಾಬೆ ಬಡ್ಕೊಂತ ಇರುವಂತ ಮಹಿಳೆಯರು, ಬೇಜಾರ್ ಮಾಡ್ಕೋತಾ ಇರುವಂತ ಮಹಿಳೆಯರು ಹಣ ಕೊಡೋದನ್ ಬಿಟ್ಟು ಹೊಸ ಯೋಜನೆಗಳನ್ನ ಸೃಷ್ಟಿ ಮಾಡ್ತಾ ಇದಾರಲ್ಲ, ಈ ಯೋಜನೆಗಳು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ ಎಷ್ಟು ತಿಂಗಳಾಗುತ್ತೋ ಏನೋ ಗೊತ್ತಿಲ್ಲ. ಈಗ ಹೊಸದಾಗಿ ಒಂದು ಅಪ್ಲಿಕೇಶನ್ ಅನ್ನ ಈ ಒಂದು ಸಭೆಯಲ್ಲಿ ಲಾಂಚ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಸಹಾಯಕ ಆಪ್ ಅಂತ ಹೇಳ್ಬಿಟ್ಟು. ಈ ಅಪ್ಲಿಕೇಶನ್ ಪ್ಲೇ ಸ್ಟೋರ್ಗೆ ಇನ್ನ ಬಂದಿದ್ಯೋ ಏನೋ ಅನ್ನೋದ್ರ ಬಗ್ಗೆನೂ ಅವರು ಕ್ಲಾರಿಟಿ ತಿಳಿಸ್ಲಿಲ್ಲ ನಮಗೆ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕೆಲವೊಂದಷ್ಟು ಫೇಕ್ ಅಪ್ಲಿಕೇಶನ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ನೀವು ಅದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಈಗ ಇನ್ನ ನೋಡಿ, ಬಂದಿಲ್ಲ, ಪ್ಲೇ ಸ್ಟೋರಿಗೆ ಬಂದಿಲ್ಲ ಈ ಅಪ್ಲಿಕೇಶನ್ ಬಂದ್ರೆ ಏನೇನಾಗುತ್ತೆ ಅಂತ ಕೂಡ ಆ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು. ಈ ಅಪ್ಲಿಕೇಶನ್ ಇದ್ರೆ ನಮಗೆ ಎಷ್ಟು ಕಂತಿನ ಹಣ ಬಂದಿದೆ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಇವಾಗ 50,000ದಿಂದ 3 ಲಕ್ಷದವರೆಗೂ ಸಾಲ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಈ ಸಾಲನ ನಾವು ಪಡಿಲಿಕ್ಕೆ ಆನ್ಲೈನ್ ಅಲ್ಲೇನೆ ಎಲ್ಲಾ ವ್ಯವಸ್ಥೆ ಇರೋದ್ರಿಂದ ಆನ್ಲೈನ್ ಅಲ್ಲೇ ಎಲ್ಲಾನು ಪಡಿಬಹುದು. ನೀವು ಎಲ್ಲೂ ಓಡಾಡೋ ಅಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು DBT ಆಗಿರ್ಬೋದು, ನಿಮ್ಮ ಅಮೌಂಟ್ ಗಳಾಗಿರ್ಬೋದು, ಎಲ್ಲಾನು ಇದ್ರಲ್ಲೇ ಟ್ರ್ಯಾಕ್ ಆಗುತ್ತೆ. ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಇದಾಗುತ್ತೆ. ಅಂಡ್ ಮುಂದಿನ ಕಂತಿನ ಹಣ ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಇನ್ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ, ಯೂಸ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಆಪಲ್ ಸ್ಟೋರ್ ಅಲ್ಲಿ ಆಗ್ಲಿ ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಆಗ್ಲಿ ಇನ್ನೂ ಸಮೇತ ಈ ಅಪ್ಲಿಕೇಶನ್ ಲಾಂಚ್ ಮಾಡಿಲ್ಲ. ಜಸ್ಟ್ ಬೋರ್ಡ್ ಇಟ್ಕೊಂಡು ನಾವ್ ಒಂದೊಂದು ಅಪ್ಲಿಕೇಶನ್ ಮಾಡಿದೀವಿ ಅಂತ ತಿಳಿಸಿದ್ರು. ಬಟ್ ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ ಅಂತ ಮಾತ್ರ ಗೊತ್ತಿಲ್ಲ. ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಎಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಬಂದಿಲ್ಲ ಅಪ್ಲಿಕೇಶನ್. ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಬಟ್ ಇವಾಗ ಬರ್ಬೇಕಾಗಿರೋ ದುಡ್ಡು ಬಗ್ಗೆನೂ ನೀವು ಯೋಚನೆ ಮಾಡ್ಬೇಕಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇಷ್ಟು ದೊಡ್ಡ ಮೀಟಿಂಗ್ ಮಾಡಿದ್ರಿ, ಇಷ್ಟು ದೊಡ್ಡ ಸಭೆನ ಖರ್ಚು ಮಾಡಿದ್ರಿ, ಜನನ್ ಕರ್ಸಿದ್ರಿ, ಎಲ್ಲ ಮಿನಿಸ್ಟರ್ಗಳನ್ನ ಎಷ್ಟು ಖರ್ಚು ಬಿತ್ತು ನಿಮಗೆ? ಆ ಖರ್ಚಿನ ಹಣದಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಹಾಕಿದಿದ್ರೆ ಎಷ್ಟು ಹೆಲ್ಪ್ ಆಗಿರೋದು? ನೀವು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಏನೋ ಮಾಡ್ಬೇಕು, ಏನೋ ವರ್ಷಕ್ಕೆ ನಾನು ಇಷ್ಟು ಪ್ರಾಜೆಕ್ಟ್ ಮಾಡಿದೀನಿ ಅಂತ ತೋರಿಸ್ಬೇಕು, ನೀವು ಮಾಡ್ತಾ ಇದ್ದೀರಾ ಹೊರತು ಜನಕ್ಕೆ ನಿಜವಾಗ್ಲೂ ಸಹಾಯ ಮಾಡ್ತಾ ಇದ್ದೀರಾ? ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಸರ್ಕಾರದವರು. ಸೊ ಒಳ್ಳೇದು ಮಾಡಿ, ಇಲ್ಲ ಅಂತಲ್ಲ, ಬಟ್ ಅದೇ ರೀತಿ ನೀವು ಹೇಳುವುದನ್ನ ಮಾಡ್ಬೇಕು. ಅಪ್ಲಿಕೇಶನ್ ಲಾಂಚ್ ಅಂದ್ರೆ ಎಲ್ಲಿದೆ ಅಪ್ಲಿಕೇಶನ್? ಪ್ಲೇ ಸ್ಟೋರ್ ಅಲ್ಲಿ ಇಲ್ವೇ ಇಲ್ಲ ಅಪ್ಲಿಕೇಶನ್. ಅದನ್ನ ಯಾವಾಗ ಬಿಡ್ತೀರಾ? ಮತ್ತೆ ಅದನ್ನ ರಿಜಿಸ್ಟರ್ ಮಾಡ್ಕೊಳಕ್ಕೆ ಮತ್ತೇನೇನ್ ರೂಲ್ಸ್ ನ ಹಾಕ್ತೀರಾ? ಆಲ್ರೆಡಿ 2,000 ಮಹಿಳೆಯರನ್ನ ಗುರುತಿಸಿದಾರಂತೆ ಈ ಅಪ್ಲಿಕೇಶನ್ ನಲ್ಲಿ, ಇವ್ರಿಗೆ ಸಾಲ ಕೊಡ್ಬೋದು ಅಂತ. ಯಾಕಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಶುರು ಮಾಡಿದ್ರು, ನಾ ಹೇಳಿದೆ ನಿಮಗೆ, 2,000 ಮಹಿಳೆಯರಿಗೆ ಸಾಲ ಕೊಡೋದಕ್ಕೂ ರೆಡಿ ಆಗಿ ಕೂತ್ಕೊಬಿಟ್ಟಿದಾರಂತೆ ಸರ್ಕಾರದವರು. ಸೊ ಈ ತರ ಎಲ್ಲ ಇಂಟರ್ನಲ್ ಅಲ್ಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಂದು ವಿಚಾರಗಳನ್ನ. ಇವರು ಎಕ್ಸ್ಟರ್ನಲ್ ಅಲ್ಲಿ ಹೇಳಲ್ಲ, ಪಬ್ಲಿಕ್ ಹೇಳಲ್ಲ, ಇಂಟರ್ನಲ್ ಅಲ್ಲೇ ಡೀಲ್ ಆಗ್ಬಿಟ್ಟಿರುತ್ತೆ ಕೆಲವೊಂದು ವಿಚಾರಗಳು. ಬಟ್ ಏನಂದ್ರೆ ನಮಗೆ ಬೇಕಾಗಿರೋದು ಹಣ, ಎಂಡ್ ಆಫ್ ದ ಡೇ, ಆಯ್ತಾ? ಅದು ಸಾಲ ರೂಪದಲ್ಲಾದ್ರೂ ತಗೊಳ್ಳಿ ಅಥವಾ ನೀವು ಫ್ರೀ ಆಗಾದ್ರೂ ಕೊಡ್ರಿ, ಹಣ ಬೇಕು. ಆ ಹಣನ ನೀವು ಟೈಮ್ ಕೊಟ್ಬಿಟ್ರೆ ನಿಮ್ಗೂ ತೊಂದರೆ ಇರಲ್ಲ, ನಮ್ಮಂತ ಪಬ್ಲಿಕ್ಸ್ಗಳಿಗೂ ತೊಂದರೆ ಇರಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ನ ಈ ಒಂದು ಈವೆಂಟ್ ಅಲ್ಲಿ ಸದ್ಯಕ್ಕೆ ಲಾಂಚ್ ಮಾಡಿದ್ದಾರೆ.
ಬಿಟ್ಟು ಸದ್ಯಕ್ಕಂತೂ ಹಣದ ಬಗ್ಗೆ ನಾವು ಇವತ್ತಾಗ್ತೀವಿ ನಾಳೆ ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ಲಿಲ್ಲ ಸರ್ಕಾರ. ಸೊ ಇಷ್ಟನ್ನೇ ಅಪ್ಡೇಟ್ ಮಾಡಿದವರು. ಸೊ ಆ ಅಪ್ಡೇಟ್ನ ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಗೃಹಲಕ್ಷ್ಮಿದು ಅಪ್ಲಿಕೇಶನ್ ಬಂದ್ಮೇಲೆ ಅದು ಏನ್ ಕತೆ, ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡ್ಕೋಬಹುದು, ಹೆಂಗ್ ಸಾಲ ತಗೋಬಹುದು ಅದನ್ನು ತಿಳಿಸ್ಕೊಡ್ತೀನಿ. ಬಟ್ ಅಪ್ಲಿಕೇಶನ್ ಫಸ್ಟ್ ಪ್ಲೇ ಸ್ಟೋರಿಗೆ ಬರಲಿ, ಡೌನ್ಲೋಡ್ ಮಾಡಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಓಕೆನಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಣದ ಬಗ್ಗೆ ಅಂತೂ ಆ ಮೀಟಿಂಗ್ ಅಲ್ಲಿ ಬಾಯ್ಬಿಟ್ಟು ಹೇಳಲಿಲ್ಲ. ಅದು ಯಾವಾಗ ಆಗ್ತಾರೋ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ನವೆಂಬರ್ ಎಂಡ್ ಆಯ್ತು, ಡಿಸೆಂಬರ್ಗೆ ಕಾಲಿಟ್ಟ ಆಗ್ತಾ ಇದೆ ಇನ್ನೇನು. ಸೊ ಈ ವರ್ಷದ ಕೊನೆಯ ತಿಂಗಳಲ್ಲಾದ್ರೂ ಹಣ ಸಿಗುತ್ತಾ ನೋಡೋಣ. ಓಕೆನಾ? ಸೊ ನೆಕ್ಸ್ಟ್ ಅಪ್ಡೇಟ್ ಇದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ. ನಮಸ್ಕಾರ.